ಬೆಂಗಳೂರಿನ ಪ್ರಮುಖ ಥಿಯೇಟರ್ ಅಲ್ಲಿ ಎಸಿ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಗಲಾಟೆ ಆಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಿನಿಮಾ ನೋಡೋದಕ್ಕೆ ಬಂದಾಗ ಎಸಿನೇ ಇರ್ಲಿಲ್ವಲ್ಲ ಥಿಯೇಟರ್ ಅಲ್ಲಿ ಅಂತ ಗಲಾಟೆ ಆಗಿ ಹೋಗಿದೆ ಅಂತ ನೋಡಿ. ಬೆಂಗಳೂರಿನ M5 ಇಸಿಟಿ ಮಾಲ್ ನಲ್ಲಿ ಆಗಿರುವಂತಹ ಘಟನೆಯಂತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಮಾಲ್ ಇದು. ಐನಾಕ್ಸ್ ಸಿಬ್ಬಂದಿ ವಿರುದ್ಧ ಪ್ರೇಕ್ಷಕರು ಆಕ್ರೋಶವನ್ನ ಹೊರಹಾಕಿದ್ದು ಇಂಗ್ಲಿಷ್ ಸಿನಿಮಾಗಳಲ್ಲಿರೋ ಸ್ಕ್ರೀನ್ಗಳಲ್ಲಿ ಎಸಿ ವ್ಯವಸ್ಥೆ ಇದೆ, ಆದರೆ ಕನ್ನಡ ಸಿನಿಮಾ ಇರೋ ಸ್ಕ್ರೀನ್ ನಲ್ಲಿ ಯಾಕೆ ಎಸಿ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರಂತೆ. ಎಸಿ ಹಾಕದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಪ್ರೇಕ್ಷಕರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಹಣ ವಾಪಸ್ ಕೊಡಬೇಕು ಅಂತ ಗಲಾಟೆ ಮಾಡಿಬಿಟ್ಟಿದ್ದಾರಂತೆ ಪ್ರೇಕ್ಷಕರು. ಕೆಲ ಹೊತ್ತು ಸಿಬ್ಬಂದಿ ಹಾಗೂ ಪ್ರೇಕ್ಷಕರ ನಡುವೆ ವಾಗ್ವಾದ ಆಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಣ ವಾಪಸ್ ಕೊಡಬೇಕು ಅಂತ ಗಲಾಟೆ ಮಾಡಿಬಿಟ್ಟಿದ್ದಾರಂತೆ. ದುಡ್ಡು ಕೊಟ್ಟು ಬಂದಿದ್ದೀವಿ, ಎಸಿ ಇಲ್ಲ, ಏನಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಕನ್ನಡಿಗರು ಅಂತ ಹೇಳಿದ ತಕ್ಷಣ ವಾಪಸ್ ಕೊಡಬೇಕು ದುಡ್ಡು ಅಂತ ಪ್ರೇಕ್ಷಕರು ಹಠ ಹಿಡಿದು ಗಲಾಟೆ ಮಾಡಿದ್ದಾರೆ. ಫಿಲ್ಮ್ ಥಿಯೇಟರ್ ಏಜೆನ್ಸಿನ ಬರಲ್ಲ, ಅವನೇ ನಾವು ಬಾಡಿ ಕೊಟ್ಟಿರ್ತಾನ, ಅವನಿಗೆ ಮಾಲ್ ಬರಲ್ಲ. ಎಸಿ ಸಪ್ಲೈ ಎಲ್ಲ ಮಾಲ್ ಕಡೆನೇ ಬರುತ್ತೆ ನಮ್ಗೆಲ್ಲ. ರಿಪೋರ್ಟಿಗೆ ಹೋಗ್ತಾ ಇದೆ, ಡೈರೆಕ್ಟ್ ರಿಪೋರ್ಟಿಗೆ ಹೋಗ್ತಾ ಕೊಡ್ತೀರಾ ರಿಫಂಡ್? ಯಾವಾಗ ರಿಪೋರ್ಟಿಗೆ ಹೋಗ್ತಾ ಇದೆ, ಡೈರೆಕ್ಟ್ ರಿಪೋರ್ಟಿಗೆ ಹೋಗ್ತಾ ಇದೆ, ಆಯ್ತಾ? ರಿಫಂಡ್ ಯಾವಾಗ ಕೊಡ್ತೀರಾ? ಹಲೋ, ನಾವು ರಿಕ್ಲೈನರ್ ಬುಕ್ ಮಾಡ್ಬಿಟ್ಟು 6 ಕೊಟ್ಟು ಬಂದಿದ್ದೀವಿ, ಆಯ್ತಾ? ಎಸಿ ಇಲ್ಲ, ಏನು ಹೆಂಗ್